ಇನ್ನು ಇದೆಲ್ಲದರ ಜೊತೆಗೆ KPCC ಅಧ್ಯಕ್ಷರನ್ನ ಯಾರನ್ನು ಮಾಡ್ತಾರೆ? ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ವೇಣುಗೋಪಾಲ್ ಕರೆ ಮಾಡಿದ್ರಂತೆ, ಕರೆ ಮಾಡಿ ಒಪ್ಕೊಳ್ಳಿ ಅಂತ ಹೇಳಿದ್ರಂತೆ. ಆದರೆ ಒಪ್ಕೋತೀನಿ ಬಟ್ ಕಂಡೀಷನ್ಸ್ ಅಪ್ಲೈ ಅನ್ನುವಂಥ ಮಾತನ್ನು ಇವರು ಹೇಳಿದ್ದಾರೆ. ಅಂದರೆ ಬರೀ KPCC ಅಧ್ಯಕ್ಷರನ್ನ ಮಾಡಬೇಡಿ, ನನಗೆ ಮಾಡೋದಾದರೆ ನೀವು ಸಚಿವ ಸ್ಥಾನವನ್ನೂ ಕೂಡ ಕೊಡಿ, ಎರಡನ್ನೂ ಕೂಡ ನಿಭಾಯಿಸ್ತೀನಿ ಅಂತ ಅವ್ರು ಕೇಳಿರೋದ್ರಲ್ಲೂ ಅರ್ಥ ಇದೆ. ಬರೀ KPCC ಅಧ್ಯಕ್ಷರಾದರೆ ಯಾರು ಒಪ್ಕೊಳ್ತಾರೆ ಇವ್ರು ಹೇಳಿದ್ದನ್ನು? ಒಂದು ಅಧಿಕಾರ ಅನ್ನುವಂಥದ್ದು ಬೇಕಲ್ಲ. ಜೊತೆಗೆ ಎದುರುಗಡೆ ಇರುವಂಥವರು ಮುಖ್ಯಮಂತ್ರಿ ಯಾರು? DK ಶಿವಕುಮಾರ್. DK ಶಿವಕುಮಾರ್ ಅಂತ ಈ ಸ್ಟ್ರೈಟ್ ವ್ಯಕ್ತಿ, ಧಾಡಸಿ ವ್ಯಕ್ತಿ, ತಾನು ಅಂದ್ಕೊಂಡಿದ್ದನ್ನು ಮಾಡಲೇಬೇಕು ಅಂತ ಬಯಸುವಂಥ ವ್ಯಕ್ತಿ. ಅವ್ರ ಎದುರುಗಡೆ ಇವರು ಬರೀ KPCC ಅಧ್ಯಕ್ಷರಾದರೆ ನಡೆಯುತ್ತಾ? ವರ್ಕೌಟ್ ಆಗಲ್ಲ. ಅದು ಗೊತ್ತಿಲ್ಲ, ನಾಳೆ CLP ಆದಮೇಲೆ ಅದು ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರೋ ಅಥವಾ ಆಗದೇ ಇರ್ಬೋದು. ಎರಡು ಚಾನ್ಸ್ ಇದೆ, ಆಗ್ಬೋದು ಆಗದೇ ಇರ್ಬೋದು, ಎರಡು ಇದೆ ಚಾನ್ಸ್. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? 28ರ ಚುನಾವಣೆ ದೃಷ್ಟಿಯಿಂದ ಆಗಬೇಕು ಅಂತಿರೋ ಯಾವುದ್ರೆ ಹೆಚ್ಚುವರಿ DCM? ಅಲ್ಲ, DCM ಮಾಡ್ಬೋದು, ಮಾಡದೇ ಇರ್ಬೋದು. ನಾವು ಕೆಲಸ ಯಾವ ರೀತಿ ಮಾಡ್ತೀವಿ, ಜನರ ಹತ್ರ ಎಷ್ಟು ಹೋಗ್ತೀವಿ, ಏನು ಕಾರ್ಯಕ್ರಮ ಕೊಡ್ತೀವಿ, ಡೆವಲಪ್ಮೆಂಟ್ ಮೇಲೆ ಜನ ಓಟ್ ಹಾಕ್ತಾರೆ. DCM ಮಂತ್ರಿ ಇದ್ದೀವಿ, ಇನ್ನೊಂದಿದೆ ಅಂತ ಹಾಕೋಲ್ಲ. ನಮ್ಮ ಐಡಿಯಾಲಜಿ ಇದೆಲ್ಲ ಕೌಂಟ್ ಆಗುತ್ತೆ ಚುನಾವಣೆ. ಅದು ಒಂದು ಸರಿ ಆಗುತ್ತೆ, ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ, 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ನಾವು ಸಸ್ಟೇನ್ ಮಾಡ್ಕೋಬೇಕಲ್ಲ ಅದನ್ನು. ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಈ ಕಾಂಗ್ರೆಸ್ಸಿನ ನಾಯಕರಲ್ಲಿ ಕೆಲವರು ಹೆಸರುಗಳನ್ನು ಉಲ್ಲೇಖ ಮಾಡಲೇಬೇಕು. ನೀವು ಪರಮೇಶ್ವರ್ ಅವರು ಏನು ಪ್ರಶ್ನೆ ಆದರೂ ಕೇಳಿ, ಅವ್ರು ಫಸ್ಟು ಶುರು ಮಾಡಿದ್ರೆ ನನಗೆ ಗೊತ್ತಿಲ್ಲ ಅನ್ನೋದ್ರ ಮುಖಾಂತರ ಶುರು ಮಾಡ್ತಾರೆ. ಗೊತ್ತಿಲ್ಲ, ನಾನು ತಿಳ್ಕೊಳ್ತೀನಿ, ನಾನು ಹೇಳ್ತೀನಿ ಅಂತ. ಹಾಗೇ ಈ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇದ್ರಲ್ಲ, ಅವ್ರು ಏನಾದರೂ ಪ್ರಶ್ನೆ ಕೇಳಿ, ಅದು ನೋಡೋಣ, ಅದಾಗ್ಬೋದು, ಅದಾಗದಂಗೆ ಇರ್ಬೋದು, ಅದು ನೋಡೋಣ, ಆಮೇಲೆ ನಿರ್ಧಾರ ಮಾಡ್ತೀವಿ, ಈ ಮಾತುಗಳನ್ನು ಹೇಳ್ತಾರೆ. ಅಂದರೆ ಯಾವಾಗಲೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆನೇ ಇವರು ಮಾತಾಡುವಂಥದ್ದು. ಇವರ ಹೆಸರು ಭಾಳ ಪ್ರಮುಖವಾಗಿ ಕೇಳಿಬರ್ತಾ ಇದೆ. ಆದರೆ ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ತಾವು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಎದುರುಗಡೆ ಇರುವಂಥವ್ರು ಮುಖ್ಯಮಂತ್ರಿ ಯಾರು? DK ಶಿವಕುಮಾರ್. ತುಂಬ ಧಾಡಸಿ ವ್ಯಕ್ತಿತ್ವ. ಹೀಗೆ ಗೆರೆ ಕೊರೆದು ಬಿಟ್ಟರೆ ಆಗಬೇಕು ಅಂದರೆ ಆಗಲೇಬೇಕು, ಬಿಡಲ್ಲ ಅಂತ ಮನುಷ್ಯ. ಅಂಥವ್ರ ಎದುರುಗಡೆ KPCC ಅಧ್ಯಕ್ಷರಾಗಿ ಮಂತ್ರಿ ಪಟ್ಟನೂ ಕಳ್ಕೊಂಡ್ಬಿಟ್ರೆ ಗತಿ ಏನು? ಈ ಪ್ರಶ್ನೆ ಈಗ ಸತೀಶ್ ಅವ್ರನ್ನ ಕಾಡ್ತಾ ಇದೆ. ಹೀಗಾಗೇನು ಅಂತಂದರೆ, ಆಯಿತು ನಾನು ಆಗ್ತೀನಿ, ಬಟ್ ನನ್ನನ್ನು ಮಂತ್ರಿಯನ್ನಾಗೂ ಕೂಡ ಮುಂದುವರಿಸಿ ಅನ್ನುವಂಥದ್ದು ಅವರ ಬೇಡಿಕೆ ಆಗ್ಬೋದಾ? ರಂಗನಾಥ್, ಈಗ ಇರುವಂತಹ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರ ಪ್ರಭಾವ, DK ಶಿವಕುಮಾರ್ ಅವರ ವರ್ಚಸ್ಸು, ಅಥವಾ ಅವರ ಸ್ಟ್ರೇಟ್ ಫಾರ್ವರ್ಡ್ ನಡೆಯ ಮುಂದೆ, ಅಥವಾ ನೀವು ಹೇಳಿದಾಗ ಅವರ ಧಾಡಿಸಿತನದ ಮುಂದೆ ಯಾವ ನಾಯಕರಿಗೂ ಕೂಡ ತಾನು ರಬ್ಬರ್ ಸ್ಟಾಂಪ್ ಆಗಬಾರ್ದು ಅನ್ನುವಂಥದ್ದಿದೆ. ಅದು KPCC ಹುದ್ದೆಯ ಆಕಾಂಕ್ಷಿಯಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಸೇರಿದಂತೆ. ಅಂದರೆ ಅವರಿಗೆ DK ಶಿವಕುಮಾರ್ ಅವರಿಗೆ ಸರಿ ಸಮನಾಗಿ ತಾವು ರಾಜಕಾರಣ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ಮಾತನ್ನ, ಆ ರೀತಿಯ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು ನೆಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಅವರು KC ವೇಣುಗೋಪಾಲ್ ಅವರು ಕರೆ ಮಾಡಿದಾಗ ತನಗೆ ಸಚಿವ ಸ್ಥಾನದ ಜೊತೆಗೆ KPCC ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ಪವರ್ ಕೇವಲ ಎಲ್ಲೋ ಒಂದು ಕಡೆ ಹಂಚಿಕೆ ಆಗಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು, KPCCಯನ್ನು ಪಕ್ಷ ಸಂಘಟನೆಯನ್ನು ಮಾಡಬೇಕು ಅಂತಂದ್ರೆ ಎಲ್ಲ ರೀತಿಯ ಸಂಪನ್ಮೂಲಗಳ ಅಗತ್ಯತೆ ಖಂಡಿತವಾಗಿಯೂ KPCC ಅಧ್ಯಕ್ಷ ಸ್ಥಾನದ ಆ ಒಂದು ನಾಯಕರಿಗೆ ಇದ್ದೇ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಸಚಿವ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ನಿಭಾಯಿಸ್ತೀನಿ ಅನ್ನುವಂಥ ಒಂದು ಡಿಮ್ಯಾಂಡ್ ಅನ್ನ ಇದೀಗ ಸತೀಶ್ ಜಾರಕಿಹೊಳಿ ಇಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನೂ ಕೂಡ ಸ್ಪಷ್ಟ ಸಂದೇಶ ಬಂದಿಲ್ಲ. ಬಹುತೇಕ ಇವತ್ತು ದೆಹಲಿಯಲ್ಲಿ ಕೂತಿರುವಂತಹ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇವರು KPCC ಅಧ್ಯಕ್ಷ ಸ್ಥಾನದ ಬಗ್ಗೆ KC ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡಿ ಬಂದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆಗಳಿದ್ದಾವೆ. ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಸಿದ್ದರಾಮಯ್ಯವರಿಗೂ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ನೀವು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ನನ್ನ ಹೆಸರನ್ನೇ ಹೇಳಿ ಅಂತ ಹೇಳಿ. DK ಶಿವಕುಮಾರ್ ಅವರ ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಅವರದು ಕಳೆದ ಹಲವು ತಿಂಗಳ ಹಿಂದೆಯೇ ಮಾತುಕತೆ ಆಗೋಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಅವರಿಗೂ ಕೂಡ ಒಂದು ಸಮ್ಮತಿ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರಂತ ಒಬ್ಬ ಪ್ರಭಾವಿ ಸಮರ್ಥ ಅಹಿಂದ ನಾಯಕನನ್ನ ದೂರ ಇಟ್ಟಾಗ ಅದನ್ನ ಸರಿಪಡಿಸುವಂತ, ಅದನ್ನ ಬ್ಯಾಲೆನ್ಸ್ ಮಾಡುವಂತ ಮತ್ತೊಬ್ಬ ಅಹಿಂದ ನಾಯಕ DK ಶಿವಕುಮಾರ್ ಅವರಿಗೆ ಬೇಕೇ ಬೇಕಾಗುತ್ತೆ. 2028ರ ಚುನಾವಣೆಯನ್ನ DK ಶಿವಕುಮಾರ್ ತಾನು ಏಕಾಂಗಿಯಾಗಿ ಎದುರಿಸ್ತೀನಿ ಅನ್ನುವಂತ ರೀತಿಯ ಮಟ್ಟಿನ ವಾತಾವರಣ ಸದ್ಯಕ್ಕಿಲ್ಲ.
ಮಾಡೋಕ್ಕಿಲ್ಲ. ಎಲ್ಲ ಸಮುದಾಯಗಳನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕಂತ ಒಂದು ಅನಿವಾರ್ಯತೆ ಇರುವಂತಹ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರ ಪ್ಲೇಸ್ ಅನ್ನ ಭರ್ತಿ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರೊಬ್ಬ ಆ ಥರದ ಒಬ್ಬ ನಾಯಕನನ್ನ ಜೊತೆಗಿಟ್ಕೊಂಡು ಒಂದು ಪಕ್ಷವನ್ನ ಸರ್ಕಾರವನ್ನ ಬ್ಯಾಲೆನ್ಸ್ ಮಾಡಬೇಕಂತ ಅವಕಾಶ, ಆ ರೀತಿಯ ಒತ್ತಡ ಸಹಜವಾಗಿ ಡಿ ಕೆ ಶಿವಕುಮಾರ್ ಮೇಲಿದೆ. ಇದೇ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿ ಅಧ್ಯಕ್ಷರಾದೆ, ಜೊತೆಗೆ ಒಂದು ಬೇರೆ ಎಲ್ಲ ರೀತಿಯ ಸಂಪನ್ಮೂಲದ ಕ್ರೋಢೀಕರಣಕ್ಕೆ ಸಚಿವ ಸ್ಥಾನವನ್ನು ಕೂಡ ಅಲಂಕರಿಸಿದ್ರೆ ಅದು ಓಕೆ ಅನ್ನುವಂಥ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಇದೆ. ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಇದನ್ನು ಒಪ್ಪುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಯಾಕೆಂದ್ರೆ ಈಗ ಲಾಬಿ ಮಾಡ್ತಾ ಇರುವಂತವ್ರು 10 ಮಂದಿ ಇದ್ದಾರೆ, 10 ಮಂದಿ ಸಚಿವ ಸ್ಥಾನವನ್ನ ತುಂಬಬೇಕಾದಂತಹ ಹಿರಿಯ ಶಾಸಕರಿದ್ದಾರೆ. ಅದೆಲ್ಲವನ್ನು ಕೂಡ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ರಂಗನಾಥ್. ಎಸ್ ಪ್ರಸನ್ನ, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ.